ಗಾಡಿಗಳಂತೂ ಬೆಂಗಳೂರಲ್ಲಿ ಏನು ಕಡಿಮೆನಾ ಹೋಗ್ತಾ ಇದೆ. ಇದ್ಯಾವುದು ಜಾಗ? ಮಲ್ಲೇಶ್ವರಂ ಅಂತೆ ನೋಡಿ, ಮುಂದೆ ಹೋಗ್ತಾ ಇದೆ ಗಾಡಿ. ಇಳಿದ್ವಿ ಬಂದು ಪ್ಯಾಲೇಸ್ ಗ್ರೌಂಡ್ ಅದೇ ಅಂತೆ ನೋಡಿ, ಆ ಕಡೆ ದಾಟಬೇಕು, ರೋಡ್ ದಾಟಬೇಕು. ನೋಡಿ ನಮ್ಮ ಜನಸಾಗರ ಹೇಗಿದೆ, ಚೆನ್ನಾಗಿದೆ. ಈಗ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು, ಅದೊಂದೇ ಉಳಿದಿರೋದು. ಪ್ಯಾಲೇಸ್ ಗ್ರೌಂಡ್ಗೆ ಹೋದ್ಮೇಲೆ ಅದು ಹೇಗಿರುತ್ತೋ. ಎಕ್ಸಿಬಿಷನ್ ನಡೀತಾ ಇದೆಯಂತೆ ನೋಡಿ, ಎಷ್ಟು ಜನ ಇದೆ ಹೋಗ್ತಾ. ಗಾಡಿಗಳಂತೂ ಏನು ಸ್ಪೀಡಾಗಿ ಹೋಗ್ತಾ ಇದ್ದಾವೆ. ಹಾಯ್ ನೋಡಿ, ಪ್ರತಿಭಾ ಹೋಗ್ತಾವಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ಟೀ ಕುಡಿತಾವ್ರೆ, ನಾವು ಟೀ ಇಲ್ಲ ಏನಿಲ್ಲ, ಹಂಗೆ ಹೋಗ್ತಾ ಇದ್ವಿ. ನಡ್ಕೊಂಡು ಹೋಗಬೇಕು ನೋಡಿ, ಹೆಂಗೆ ಹೋಗ್ತಾ ಇದ್ದೀವಿ ನಾವು. ಹೆಜ್ಜೆಗೊಂದು ಹೆಜ್ಜೆ ಸಾಗಿ ಸಾಗಿ ಸಾಗೋ ತಾನೇ ಎಸ್ಕಲೇಟರ್ ಮೇಲೆ ಹೋಗ್ತಾ ಇದ್ದೀವಿ. ಆ ಕಡೆ ಹೋಗಬೇಕು, ಅದಕ್ಕೆ ಎಸ್ಕಲೇಟರ್ ಮೇಲೆ ಹೋಗ್ತಾ ಇದ್ದೀವಿ ನಾವೆಲ್ಲ. ನೋಡಿ ಇವರೆಲ್ಲ ಹೇಗೆ ಬರ್ತಾ ಇದ್ದಾರೆ. ಅಂತೂ ಬಂತು, ಎಸ್ಕಲೇಟರ್ ಮೇಲೆ ಬಂದ್ವಿ. ಹಬ್ಬ ನೋಡಿ, ಇವಳು ನನ್ನ ಬೈತಾನೆ ಅವಳೆ. ಈಗ ಸ್ಕೈ ವಾಕ್ ಮೇಲೆ ನಡೀತಾ ಇದ್ದೀವಿ ನೋಡಿ. ಕೆಳಗಡೆ ಚೆನ್ನಾಗಿದೆ ಅಲ್ಲ, ವಾವ್. ಸುತ್ತಮುತ್ತನೂ ಜನ. ಅಲ್ಲಿ ನೋಡಿ ಒಂದು ಹಸಿರು ಮರ ಕಾಣಿಸ್ತಿದೆ, ಆ ಕಡೆ ಪ್ಯಾಲೇಸ್ ಗ್ರೌಂಡ್ ಇರೋದು. ನಾವು ಆ ಕಡೆ ಹೋಗಬೇಕು, ಇಲ್ಲಿಂದ ಆ ಕಡೆ ಹೋದರೆ ಪ್ಯಾಲೇಸ್ ಗ್ರೌಂಡ್ ಸಿಗುತ್ತೆ. ಮೆಟ್ಲು ಇಳಿಬೇಕು, 2 ವೇ ಇದೆ, ಆ ಕಡೆ ಒಂದು ಈ ಕಡೆ ಒಂದು. ಯಾವ ಕಡೆ ಹೋಗಬೇಕು? ಇವ್ರು ಹೋಗ್ತಾ ಇದ್ದಾರೆ, ನಾನು ಜೊತೆಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಆ ಕಡೆ ಹೋಗಬೇಕು. ನಡೀರಿ, ಆ ಕಡೆ ಆ ಕಡೆ ಆ ಕಡೆ ಜನರೇ, ಅಲ್ಲಿ 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 ಇದು ಬಂದುಬಿಟ್ವಿ. ಇನ್ನೇನು ನಾವು ಹೋಗ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್ ಅಲ್ಲ, ಪ್ಯಾಲೇಸ್ ಗ್ರೌಂಡ್ಗೆ. ನೋಡಿ ಎಂಟ್ರಿ ಹೇಗಿದೆ ಪ್ಯಾಲೇಸ್ ಗ್ರೌಂಡ್. ಎಲ್ಲ ಹೋಗ್ತಾನೆ ಇದ್ದಾರೆ ಜನ, ಎಕ್ಸಿಬಿಷನ್ ನಡೀತಾ ಇದೆಯಲ್ಲ. ವಾವ್, ಸಖತ್ತಾಗಿದೆ ನೋಡಿ. ಅಲ್ಲಿ ಪಾರ್ಕಿಂಗು, ಈ ಕಡೆನೂ ಪಾರ್ಕಿಂಗ್ ಇಟ್ಟಿದ್ದಾರೆ. ಇದು ಎಂಟ್ರಿ ಅನಿಸುತ್ತೆ ನೋಡಿ. ಅಲ್ಲಿ ಕ್ಯೂ ನಿಂತಿದ್ದಾರೆ, ನಾವು ಹೋಗ್ಬೇಕೇನೋ ಅಲ್ಲಿಗೂ ಕ್ಯೂ. ಅಲ್ಲೇನು ಸಿಸ್ಟಮ್ಮೋ ಏನು ಕತೆನೋ ನೋಡೋಣ. ವಾವ್, ಕರ್ನಾಟಕ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸ್ಪೋ ಅಂತೆ. ರಿಜಿಸ್ಟ್ರೇಷನ್ ಮಾಡಬೇಕಾ? ಚೆಕ್ಕಿಂಗ್ ಆಯಿತು ನೋಡಿ, ಚೆಕ್ಕಿಂಗ್ ಆಗಿ ಬರ್ತಾ ಇದ್ದೀವಿ. QR ಕಾರ್ಡ್ನ ತೋರಿಸ್ಬಿಟ್ಟು ಎಕ್ಸ್ಪೋಗೆ ಎಂಟ್ರಿ ಕೊಟ್ಟಿದ್ದೀವಿ. ಚೆನ್ನಾಗಿದೆ ಕಾರ್, ಹೊಸ ಕಾರ್ಗಳು. ಎಕ್ಸ್ಪೋ ಅಲ್ಲಿ ನೋಡಿ, ಎಲ್ಲ ಹೊಸ ಕಾರ್ಗಳನ್ನೇ ಇಟ್ಟಿದ್ದಾರೆ. ಶೋರೂಮ್ ಅನಿಸುತ್ತೆ ಇದೇನೋ ಅಂತ. ಎಕ್ಸ್ಪೋದಲ್ಲಿ ವೆಹಿಕಲ್, ಹೌದು ಕರ್ನಾಟಕ ಲಾರ್ಜೆಸ್ಟ್ ವೆಹಿಕಲ್ ಎಕ್ಸ್ಪೋ ಅಲ್ವಾ, ಸೊ ಕಾರ್ಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಅವರು. ವಾವ್, ಇದು EOS, EQS. ವಾವ್, ಕಾರ್ ಚೆನ್ನಾಗಿದಲ್ಲ ನೋಡಿ. ಅದೊಂದು ಈಗ ಮುಂದೆ ಒಂದು ಕಾರ್ ವಿಡಿಯೋ ಇದೆ ಇರಿ ನೋಡಿ. ಇದೊಂದು ವೆಹಿಕಲ್ ನೋಡಿ, ಇದು TVSದು ಗಾಡಿ ಚೆನ್ನಾಗಿದಲ್ಲ. ಅಲ್ಲಿ ನೋಡಿ, ಅಲ್ಲಿ ಟೆಂಪೋ, ಈ ಕಡೆ TVS ಗಾಡಿಗಳನ್ನೆಲ್ಲ ಇಟ್ಟವ್ರೆ. ಇದು ನೋಡಿ, ಇದು 2 ವೀಲರ್. ವಾವ್, ಎಷ್ಟು ಗಾಡಿಗಳಿವೆ ಇವು ನೋಡಿ. ಅಲ್ಲೊಂದು ಸ್ವಲ್ಪ ಗಾಡಿಗಳು, ಬರೀ ವೆಹಿಕಲ್ ಎಕ್ಸ್ಪೋಸ್ ಅಲ್ವಾ, ಅದಕ್ಕೆ ಎಲ್ಲ ವೆಹಿಕಲ್ಸ್ ಜಾಸ್ತಿ ನೋಡಿ. ಅಲ್ಲಿ ಗಾಡಿಗಳು ಹೊಸ ಹೊಸ ಮಾಡೆಲ್. ಇಲ್ಲಿ ನೋಡಿ, ಇದು ಲಾರಿಗಳು ನೋಡಿ ಫ್ರೆಂಡ್ಸ್. ಚೇರ್ಗಳು ಹೆಂಗಿವೆ ನೋಡಿ, ಚೇರ್ಗಳು. ಇದು ನೋಡಿ, ದೊಡ್ಡ ಗಾಡಿ ಇದೆ. ಆ ಕಡೆ ಎಲ್ಲ ನೋಡಿ ಫಿಟ್ನೆಸ್ದು, ಹೆಲ್ತ್ದು ಅಂತ ಏನೇನೋ ಒಂದು ಕಂಪಾರ್ಟ್ಮೆಂಟ್ ಥರ ಮಾಡಿಬಿಟ್ಟು ಅವ್ರಿಗೆಲ್ಲ ಇದು ಮಾಡ್ತಾಯಿದ್ದಾರೆ ನೋಡಿ. ಈ ಕಡೆ ಎಲ್ಲ ಸ್ವಲ್ಪ ನಿದ್ದೆ ಮಲಗೋ ಥರ ಮಾಡಿಬಿಟ್ಟು ಏನೋ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಹೆಲ್ಮೆಟ್ ಯಾವ ಥರ ಡಿಸೈನ್ ಮಾಡಿ ಇಟ್ಟಿದ್ದಾರೆ ನೋಡಿ. ಹೆಲ್ಮೆಟ್ ಡಿಸೈನ್ ನೋಡಿ, ಹೊಸದಿದೆ. ಅಂದರೆ ಇದು ಸೇಫ್ಟಿಗೆ ಜಾಸ್ತಿ ಇದು ಮಾಡಿದ್ದಾರೆ ಅವರು. ಗೊತ್ತಿಲ್ಲ ಅದ್ರ ಫೀಚರ್ಸ್ ಏನೇನಿದೆ ಅಂತ. ಸ್ವಲ್ಪ ಬೇರೆ ಥರನೇ ಇದೆ ಹೆಲ್ಮೆಟ್ ಅಂದರೆ. ಅದನ್ನೇ ನಾನು AI ಪವರ್ಡ್ ಸ್ಮಾರ್ಟ್ ಹೆಲ್ಮೆಟ್ ಅಂತೆ. ಅದ್ರ ಬಗ್ಗೆನೇ ಇದು ಮಾಡ್ತಿರೋದು. ಏರ್ ಇಂಟೆಲಿಜೆನ್ಸು, ರೈಡರ್ ಸೇಫ್ಟಿ ನೋಡಿ ಎಲ್ಲ. ಇದು ನೋಡಿ ಫ್ರೆಂಡ್ಸ್, ಇದರಲ್ಲೇ ಅವರೆಲ್ಲ ಅವಾಗೆ ಮಲ್ಕೊಂಡು ರೆಸ್ಟ್ ತಗೊಳ್ಳೋ ಥರ. ಇದು ಹೈ ಕೂಲ್ ನೋಡಿ, ಕಣ್ಣು ರಿಫ್ರೆಶ್ ಆಗುತ್ತಂತೆ ನೋಡಿ. ಎಲ್ಲ ಥರ ಐಸ್ ಬ್ಯಾಗ್ ಇದೆ, ಐಸ್ ಬ್ಯಾಗ್. ಇವು ಗಾಡಿಗಳು ನೋಡಿ, ರೇಸ್ ಕಾರ್ ಥರ. ಇವೇನು ಮಲ್ನಾಡ್ ಕಾಲೇಜ್ ಪಕ್ಕ. ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಹಾಸನ್ನು, ಬೇರೆ ಬೇರೆ ಜಿಲ್ಲೆಗಳಿಂದನೂ ಬಂದು ವೆಹಿಕಲ್ಸ್ ಎಕ್ಸ್ಪೋ ಮಾಡ್ತಾ ಇದ್ದಾರೆ.
ನೋಡಿ ಇವು ನೋಡಿ ಫ್ರೆಂಡ್ಸ್, ಈ ಗಾಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಯಾರಿಗಾರು ಡೆಲಿವರಿಗೆ ಅಂತ ಜಾಬ್ಗೆಲ್ಲ ಬೇಕಾಗುತ್ತೆ ಈ ಥರ ಗಾಡಿಗಳು. ಹೊಸ ಮಾಡೆಲ್ ಚೆನ್ನಾಗಿದೆಲ್ಲ, ಸ್ಕೂಟಿ ಥರನೇ ಟ್ರಕ್ ಥರ, ಬಟ್ ಫುಡ್ ಟ್ರಕ್. ನೋಡಿ ಯಾರಿಗಾರು ಹೊಸ ಬೈಕ್ ಬೇಕಾದರೆ ಇಲ್ಲಿರುತ್ತೆ ಸ್ಕೂಟಿಗಳು, ಬೈಕು. ನೋಡಿ ಅವಾಗೆ ತೋರಿಸಿದ್ನಲ್ಲ ಫುಡ್ ಟ್ರಕ್ ಅಂತ, ಅದ್ರ ಗಾಡಿ ಸುಭಾಷ್ ಕಂಪ್ಲೀಟ್ ಡೀಟೇಲ್ಡ್ ಫುಡ್ ಟ್ರಕ್ ಥರ. ನೋಡಿ ಆಟೋಗೂ ಯೂಸ್ ಮಾಡ್ಬೋದು ಅನಿಸುತ್ತೆ ಇದನ್ನಲ್ವಾ. ಸೇಮ್ ಆಟೋ ಥರನೇ ಇದೆ ಆಲ್ಮೋಸ್ಟ್, ಸ್ವಲ್ಪ ಚೇಂಜ್. ನೋಡಿ ಹ್ಯಾಂಡಲ್ ಕೂಡ ಅಂದರೆ ಸೇಫ್ಟಿಗೆಲ್ಲ ಕುತ್ಕೋಬೋದು. ನೋಡಿ ಎಲ್ಲ ಸೀಟ್ ಹೇಗಿದೆ ನೋಡಿ, ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ. ನಾವು ಮುಟ್ಬಾರ್ದು, ಸುಮ್ಮನೆ ಹೊಸ ಗಾಡಿ ಯಾಕೆ. ನೋಡಿ ನಮ್ಮ ತ್ರಿಷಾ ಹೆಂಗ್ ಗೊತ್ತಾಳೆ. ತ್ರಿಷಾ ಇಸ್ ಡ್ರೈವಿಂಗ್ ದಿಸ್ ಟ್ರಕ್. ನೋಡಿ ಕಂಪ್ಲೀಟ್ ಆಟೋ, ಅವಾಗೆ ತೋರಿಸಿದ ಆಟೋ ಥರ ಇದು ಆಟೋ, ಈ ಟ್ರಕ್ ಅಂತೆ ನಮ್ಮ ಫ್ರೆಂಡ್ ಹೇಳಿದರು. ನೋಡಿ ಸ್ಕೂಟಿ ಬೇರೆ ಥರ ಇದೆ, ಬ್ರ್ಯಾಂಡ್ ಚೆನ್ನಾಗಿದೆ, ಡಿಸೈನ್. ಹುಡುಗಿರೆಲ್ಲ ಎಷ್ಟು ಚೆನ್ನಾಗಿ ಬೈಕ್ ಓಡಿಸ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ ಹೆಂಗೆ ಅಂತ. ನನಗೂ ನೋಡ್ತೀನಿ ಯಾವ್ದಾದ್ರು ಗಾಡಿ ಇಷ್ಟ ಆಗ್ಬೋದೇನೋ ನೋಡುವ. ಇದು ಬಂದುಬಿಟ್ಟು ಟಾಯ್ಲೆಟ್ ವಾಶ್ರೂಮ್ ಇದೆ ಈ ಕಡೆ. ನೋಡಿ ಅಲ್ಲೊಂದು ಬೈಕ್ದು ಎಕ್ಸ್ಪೋನೇ ನಡೀತಿದೆ, ಕಂಪ್ಲೀಟ್ ಎಕ್ಸ್ಪೋ. ಈ ಕಡೆ ನೋಡಿ ಎಲ್ಲ ಕಡೆ ವೆಹಿಕಲ್ಸೇ ಇದೆ. ಆ ವೆಹಿಕಲ್ಸ್ ಹೊಸ ಮಾಡೆಲ್ಸ್ ಇಲ್ಲಿ ತಂದರೆ ಸ್ವಲ್ಪ ಎಕ್ಸ್ಪೋಜರ್ ಕೊಟ್ಟರೆ ಅವ್ರಿಗೂ ಬ್ರ್ಯಾಂಡ್ ಆಗುತ್ತಲ್ವ. ನೋಡಿ ಅಲ್ಲಿ ವೆಹಿಕಲ್ಸು ನೋಡಿ ಫುಲ್ ಲೈಟಿಂಗ್ಸ್ ಇದೆಲ್ಲ, ಎಷ್ಟು ಚೆನ್ನಾಗಿದೆ. ಇವ್ರಿಗಂತೂ ಸಾಕಾಗ್ಬಿಟ್ಟು ಕೂತ್ಬಿಟ್ಟವ್ರೆ ನೋಡಿ ಫ್ರೆಂಡ್ಸ್, ಸಾಕಾಗಿ ಹೆಂಗೆ ಕೂತ್ಬಿಟ್ಟಿದ್ದಾರೆ ಇವರೆಲ್ಲ. ಹಾಯ್ ಮಾಡಿ, ಹಾಯ್. ಹೋಗಿ ಓಡಿಸಿದ್ರೆ ಹೆಂಗಿರುತ್ತೆ ಇದರಲ್ಲಿ. ನಾನು ಸೈಕಲ್ಲು ಬೈಕ್ ಎಲ್ಲ ಓಡಿಸ್ತೀನಪ್ಪ, ಸ್ಕೂಟಿ ಎಲ್ಲ ಓಡಿಸ್ತೀನಿ. ನೋಡಿ ಎಲ್ಲ ಬೈಕ್ ಮಾಡೆಲ್ಸ್ ಬೇರೆ ಬೇರೆ, ವೆರೈಟಿ ಆಫ್ ಡಿಸೈನ್ಸು. ಅಂದರೆ ಈ ಡೆಲಿವರಿ ಮಾಡೋರು, ಸ್ವಿಗ್ಗಿ ಅಂಥವೆಲ್ಲ ಯೂಸ್ ಆಗುತ್ತೆ ಸಿಕ್ಕಾಪಟ್ಟೆ. ನೋಡಿ ಇದು ಕಲರ್ ಬೇರೆ ಥರ ಇದೆ. ನೋಡಿ ಟ್ರಕ್ದಾಗಲಿ ಎಲ್ಲ ಬೇರೆ ಥರನೇ ಇದೆ ವೆಹಿಕಲ್ಸ್. ನೋಡಿ ಇದ್ರ ಡಿಸೈನ್ ಬ್ಲಿಂಕಿಟ್ದು ಮಾಡಿ ಇಟ್ಟಿದ್ದಾರೆ. ಸೇಮ್ ಆಟೋ ಥರನೇ ಬರುತ್ತೆ ಸ್ವಲ್ಪ, ಬಟ್ ಅಂದರೆ ಬಿಸಿಲೆಲ್ಲ ಇರುತ್ತೆ ಅಲ್ವಾ ಪಾಪ ಬೈಕ್ ಅವರೆಲ್ಲ. ಲಗೇಜ್ ಬ್ಯಾಗ್ಸ್, ಪ್ಲೇ ಸ್ಟೇಷನ್ ನೋಡಿ. ಇದು ಸ್ವಲ್ಪ ಡಿಸೈನ್ ಸ್ಮಾಲಾಗಿ ಚೆನ್ನಾಗಿದೆ, ಕ್ಯೂಟ್. ಇಲ್ಲಿ ಯಾವುದೋ ಸೆಮಿನಾರ್ ನಡೀತಾ ಇದೆ, ಅವರೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಇದು ನೋಡಿ ದೊಡ್ಡ ಲಾರಿ, ನಮ್ಮ ಊರ ಕಡೆ ಎಲ್ಲ ಲಾರಿಗಳ ಥರನೇ ಸೇಮ್ ಇದೆ, ಬಟ್ ಡಿಸೈನ್ ಕಂಪ್ಲೀಟೇ ಬೇರೆ ಇದೆ. ಕಲರ್ ಆಗಲಿ, ನಮ್ಮೂರ ಕಡೆ ಎಲ್ಲ ಇದು ಬೇರೆ ಮಾಡೋದು, ಇದು ಲಾರಿ ಅಲ್ಲ. ನೋಡಿ ಫ್ರೆಂಡ್ಸ್, ಇದು ಟಿ ವಿ ಎಸ್ನೇ ಬೇರೆ ಥರ ಮಾಡಿದ್ದಾರೆ, ಹಿಂದ್ಗಡೆ ಜಾಗ ಇಟ್ಟು. ನೋಡಿ ಅಗಲ, ಹಿಂದ್ಗಡೆ ಎಷ್ಟು ಅಗಲ ಇದೆ, ಏನು ಬೇಕಾದ್ರೂ ಇಟ್ಕೋಬೋದು. ಚೆನ್ನಾಗಿದೆ ಅಲ್ಲ ವೆಹಿಕಲ್ಸ್. ಅಲ್ಲಿ ನೋಡಿ ಅಲ್ಲಿರೋ ಕ್ಯಾಮ್ರಾಮ್ಯಾನ್ ಗಾಡಿ ಝೂಮ್ ಮಾಡಿ ಹಿಡಿದವ್ರೆ. ನಾನು ನೋಡಿದ್ರೆ ಲಾಕ್ ಮಾಡ್ತಾ ಇದ್ದೆ. ಇದು ನೋಡಿ, ಇದು ಕಪ್ಪುದು ಬ್ಲ್ಯಾಕ್. ವಾವ್, ಆಚೆ ಬಂದ್ವಿ ಈಗ ತಾನೇ. ಇಲ್ಲಿ ನೋಡಿ, ಇಲ್ಲಿ ಐಸ್ ಕ್ರೀಮು ಅದು ಇದು ಏನೇನು ನೋಡಿ ಫ್ರೆಂಡ್ಸ್. ಈ ಕಡೆ ಕಾಫಿ, ಮಿಲ್ಕಿ ಮಿಸ್ಟ್ ಎಲ್ಲ ಥರ ಇಟ್ಟಿದ್ದಾರೆ. ದುಡ್ಡು ಇರಬೇಕಲ್ಲ ತಗೊಳ್ಳೋಕ್ಕೆಲ್ಲ. ನಾವು ಏನೂ ಇಲ್ಲದೆ ಸುಮ್ಮನೆ ಓಡಾಡಬೇಕು. ಈಗ ಸದ್ಯಕ್ಕೆ ಜಿಯೋ ಟ್ಯಾಗ್ ಫೋಟೋ ತೊಗೊಂಡು ನೋಡೋಣ ಇನ್ನೂ ಏನೇನು ಸಿಗುತ್ತೆ. ಹಾಯ್, ಮತ್ತು ಪ್ರತಿಭಾ ಬ್ಯಾಕ್. ಫ್ರೆಂಡ್ಸ್ ತುಂಬ ಹಸುವಾಗ್ತಿದೆ ಫ್ರೆಂಡ್ಸ್, ಬೆಳಗ್ಗೆನೂ ತಿಂದಿಲ್ಲ. ಈಗ ಕುತ್ಕೊಂಡು ಬಾಕ್ಸ್ ಓಪನ್ ಮಾಡಿ ಎಲ್ಲರೂ ತಿನ್ನಬೇಕು, ಜಾಗ ಹುಡುಕ್ತಿದ್ದೀವಿ. ಫುಲ್ಲು ಮರಳು, ಫುಲ್ಲು ಡೆಸರ್ಟ್ ಥರ ಕಾಣಿಸ್ತಿದೆ, ಎಲ್ಲೂ ಹುಲ್ಲಿಲ್ಲ ಏನಿಲ್ಲ. ನನ್ನ ಫ್ರೆಂಡ್ಸ್ ಈಗ ತಾನೇ ಬಿಲ್ ತೊಗೊಂಡ್ರು, ಅಂದರೆ ಟೀ ಕಾಫಿ ತೊಗೊತಾರಂತ. ನಾವು ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲೆಲ್ಲ ಎಷ್ಟು ತೊಗೊಂಡು ಟೀ ಕಾಫಿ ಎಲ್ಲ ತೊಗೊಂಡು ಕುಡಿತವ್ರೆ. ಆದರೆ ಒಂದು ಟೀ 25 ರೂಪಾಯಿ, ಎಷ್ಟು ರೇಟ್ ಕಾಸ್ಟ್ಲಿ ಇದೆ. ನಾವೆಲ್ಲ ಇದನ್ನು ಪರ್ಚೇಸ್ ಮಾಡೋಕ್ಕಾಗತ್ತಾ? ನಾವು ಕುಡ್ದೇವ. ಪ್ರತಿಭಾ ನೋಡಿ ಟೀ ಇಸ್ಕೊಂಡು ಬಂದು ಕುಡಿತಾಳೆ. ಎಷ್ಟೇ ಒಂದು ಟೀ? ಒಂದು 25 ಅಂತ. ಒಬ್ಳು ತೊಗೊಂಡವಳೆ ಟೀ. ನೋಡಿ ಇದು ರುಚಿತ. ಟೀ ಎಲ್ಲ ಅಡ್ಸಕ್ಕೆ ಕೊಟ್ಟವ್ರೆ, ಶುಗರ್ ಹಾಕಿದಾರಂತೆ ಮಿಕ್ಸ್ ಮಾಡಕ್ಕೆ, ಅವ್ರಿಗೆ ಸಪ್ರೇಟಾಗಿ ಶುಗರ್. ಹೆಂಗಿದೆ ತಗೊಳ್ಳಿ, ಅವ್ರು ಕೊಡ್ತಾಳೆ, ಇಲ್ಲೇ ಕುಡ್ಕೊಳ್ಳಿ. ರಿವ್ಯೂ ಬೇಡ ನಮಗೆ. ಅಲ್ಲಿ ಸ್ವಲ್ಪ ಜನ ಕರೀತಾವ್ರೆ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜಿಯೋ ಟ್ಯಾಗ್ ಫೋಟೋ ತೊಗೋಬೇಕು ಫಸ್ಟು. ನಾವಿಲ್ಲಿ ಬಂದಿರೋದಕ್ಕೆ ಪ್ರೂಫು ಕಾಲೇಜಿಗೆ, ಇಲ್ಲಾಂದರೆ ಅವ್ರು ನಮ್ಮನ್ನ ಹೋಗಿಲ್ಲ ಸುತ್ತಾಡಕ್ಕೆ ಹೋಗೋರೆ ಅಂತ ಬೈತಾರೆ ಆಮೇಲೆ. ನೋಡಿ ಫ್ರೆಂಡ್ಸ್, ಯಾರೋ ಹೊಡಿತಿರೋದು, ಅಂದರೆ ಎಲ್ಲ ನ್ಯೂಸ್ ಹಾಕೊಂಡು ಕೂತಿದ್ದಾರೆ ಇವರೆಲ್ಲ. ಈ ಕಡೆ ಟಿ ವಿಲಿ ನೋಡ್ಲಿ ಬಂದವ್ರು ಎಕ್ಸ್ಪೋದಲ್ಲಿ ಅಂತ. ನೋಡಿ ಅವ್ರು ಹೆಂಗೆ ಜಗಳ ಆಡ್ತಿದ್ರು. ಬ್ಯಾಕ್ ಟು ನಾರ್ಮಲ್. ಒಳಗಡೆ ಬಂದ್ವಿ, ಒಳಗಡೆ ಹೋಗಿ ಅದೇನು ಮಾಡಬೇಕೋ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ.
ಇವಳಂತೂ ಎಷ್ಟು ನಿಧಾನಕ್ಕೆ ಬರ್ತಿದ್ದೀವಿ ಅಂತ ಕರಿತವಳೆ. ನಾವು ನೋಡಿದ್ರೆ ಅಂತೂ ನಾವೆಲ್ಲರೂ ಲ್ಯಾಪ್ಟಾಪ್ ಎತ್ಕೊಂಡು ಬಂದಿದ್ರಿ. ಅವ್ರು ಹೇಳಿದ್ಕೆ ಲ್ಯಾಪ್ಟಾಪ್ನ ಹಾಸ್ಟೆಲ್ ಅವ್ರಿಗೆ ಕೊಟ್ಟು ಒಬ್ಬೊಬ್ಬರು ಪಾಪ ಕ್ಯಾರಿ ಮಾಡ್ತಾ ಇದ್ದಾರೆ, ವೆಯ್ಟ್ ಜಾಸ್ತಿ. ಸ್ವಿಚಿಂಗ್ ನೋಡಿ ಫ್ರೆಂಡ್ಸ್, ಮಿನಿ ಕಾರ್ ಹೆಂಗಿದೆ ಅಲ್ಲ. ಎಂಟ್ರೆನ್ಸಿಂದ ಆಚೆ ಹೋಗ್ಬೇಕೇನೋ ಗೊತ್ತಿಲ್ಲ, ಆಚೆ ಹೋಗ್ತಾ ಇದ್ದೀವಿ. ನಾವು ಬಂದು ನಿಂತಿದ್ದೀವಿ ಈ ಕಡೆ. ಈಗ ತಾನೇ ಫೋಟೋಶೂಟ್ ಮುಗಿಸಿ ನೋಡಿ ಎಲ್ಲ ಹೋಗ್ಬೇಕು ಅಂದ್ಕೊಂಡವ್ರೆ. ನೋಡೋಣ ಹೋಗ್ತಾರ, ಮನೆಗೆ ಹೋಗ್ತೀವ ಏನೋ. ಆಗಿದೆ ನೀರಂತ. ಆ ಕಡೆ ಮರ ಇದೆ, ಅಲ್ಲಿ ಕುತ್ಕೊಂಡು ಊಟ ತಿನ್ನೋಣ ಅಂದ್ಕೊಂಡ್ವಿ. ಬಟ್ ಒಂದು ರೌಂಡ್ ಎಲ್ಲ ಸುತ್ತಾಡ್ಬಿಟ್ಟು ಜಾಗ ಹುಡುಕಿ ಊಟಕ್ಕೆ ಆಮೇಲೆ ಕುತ್ಕೊಂಡು ಊಟ ಮಾಡೋಣ, ಅದೇ ಬೇಕಾಗಿರೋದು. ಸುತ್ತ ಒಂದು ಹಸಿರು ಗಿಡ ಮರ ಎಂತ ಇಲ್ಲ ಜಾಸ್ತಿ. ಕುತ್ಕೊಂಡು ಒಂಥರ ಸ್ವಲ್ಪ ಇಲ್ಲಿ ಬಂದವ್ರಿಗೆ ವಿಶ್ರಾಂತಿ ಅಂಥದ್ದು ಏನಿಲ್ಲ. ಒಳಗಡೆ ಮಾತ್ರ ಫುಲ್ ಎಸಿ, ಆರ್ಟಿಫಿಷಿಯಲ್ ಯುಗ. ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಮಾಡಿದ್ದಾರೆ, ಜಾಸ್ತಿನೇ ಇದೆ ಜಾಗ ಪಾರ್ಕಿಂಗಿಗೆ. ನೋಡಿ ಇಷ್ಟು ವೆಹಿಕಲ್ಸ್, ಒಳಗಡೆ ಇರೋ ವೆಹಿಕಲ್ಸ್ನ ಈಗ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಮುಂದೆ ತಗೊಳ್ಳಿ ಅಂತ. ಇಲ್ಲಿರೋ ವೆಹಿಕಲ್ಸ್ ನೋಡಿ ಎಷ್ಟಿದೆ. ಇನ್ನು ನಮ್ಮ ಇಂಡ್ಯಾದಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ವೆಹಿಕಲ್ಸು. ಟ್ರಾಫಿಕಲ್ಲೇ ನಮ್ಮ ಅರ್ಧ ಜೀವನ. ಹಬ್ಬ ಸುಡ ಬಿಸಿಲು. ನಮ್ಮ ಹ್ಯಾಟ್ ತೆಗಿಯೋಣ ಇರಿ. ಮೊನ್ನೆ ಒಂದು ಎಕ್ಸ್ಪೋಗೆ ಹೋಗಿದ್ವಿ, ಆವಾಗಂತೂ ಹ್ಯಾಟ್ ಹಾಕ್ಕೊಂಡು ಮಾಡೋಷ್ಟು ನೆಸೆಸಿಟಿ ಇತ್ತು. ಬಟ್ ಹೀಗಂತೂ ಅದಕ್ಕಿಂತ ಜಾಸ್ತಿನೇ ಆಗಿದೆ. ಬ್ಯಾಗಲ್ಲಿರೋ ಟೋಪಿ ತೆಗೆದು ಎಲ್ಲಾದರೂ ಜಾಗ ಹುಡುಕಬೇಕು. ಬಟ್ ಹೆವಿ ಫುಲ್ ಖಾಲಿ ರೋಡು ನೋಡಿ, ಏನಿಲ್ಲ ಸುತ್ತ. ನಮಗೆ ಬೇಕಾಗಿರೋವಂಥದ್ದು ಏನಿಲ್ಲ. ಒಳಗಡೆ ವೆಹಿಕಲ್ಸು, ಹೊರಗಡೆನೂ ವೆಹಿಕಲ್ಸು. ನೋಡಿ ನಮ್ಮ ಹ್ಯಾಟ್ ತೆಗಿಲೇಬೇಕಾಯಿತು. ಎಷ್ಟು ಬಿಸಿಲು ಅಂದರೆ ಹೋಗೋಕ್ಕಾಗ್ತಾಯಿಲ್ಲ. ಹ್ಯಾಟ್ ಹಾಕ್ಕೊಂಡು ಮುಂದಿನ ಕೆಲಸ ಶುರು. ವಾಚ್ಮ್ಯಾನ್ ಬರ್ತಾವ್ರು, ಇಲ್ಲ ಜಾಗ ಇಲ್ಲ ಮುಂದೆ. ತಿರ್ಗಾ ನೋಡಿ ವಾಪಸ್ ಹೋಗ್ಬೇಕು, ನಮಗೆ ಒಂದು ಜಾಗ ಸಿಗಂಗಿಲ್ಲ. ಕ್ಯಾಂಟೀನ್ಗಂತೇ ನಡೆಯೋಣ, ಹೋಗೋಣ. ಇಲ್ಲೆಲ್ಲೂ ಜಾಗ ಇಲ್ಲ ಹೊರಗೆ. ಒಬ್ಬರು ವಾಚ್ಮನ್ ಅಂಕಲ್ ಪಾಪ ಒಳ್ಳೆಯವರು ಹೇಳಿದ್ರು, ಕ್ಯಾಂಟೀನ್ ಹೋಗಿ ತಿನ್ಬೋದು, ಯಾರು ಬೈಯಲ್ಲ, ಹೋಗಿ ಅಲ್ಲೇ ಊಟ ಮಾಡಿ ಅಂತ. ನಾವು ಗೊತ್ತಲ್ಲ ಬಾಕ್ಸ್ ತಂದಿರ್ತೀವಿ, ನಾವು ಇಲ್ಲೆಲ್ಲ ತಿನ್ನಲ್ಲ, ಕಾಸ್ಟ್ಲಿ ಯುಗ. ಅದಕ್ಕೆ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಊಟ ಮಾಡೋಣ. ನಮ್ಮ ಫ್ರೆಂಡ್ಸ್ ನೋಡಿ ಹೆಂಗೆ ಹೇಳ್ತಾಳೆ, ಆರ್ಟಿಫಿಷಿಯಲ್ ಯುಗ, ಕಾಸ್ಟ್ಲಿ ಯುಗ ಅಂತ ಹೇಳ್ತಾಳೆ ಅವಳು. ಕೊಟ್ಟಿದ್ದೀವಿ, ತಿರ್ಗಾ ಮತ್ತೆ QR ಕೋಡ್ ತೋರಿಸಿ ಅಂತ ಹೇಳ್ತವ್ರೆ. ಮತ್ತೆ ಬಂದು QR ಕೋಡ್ ತೋರಿಸಿ ಕ್ಯಾಂಟೀನ್ ಒಳಗೆ ಹೋಗೋಣ, ಅಲ್ಲೇ ಊಟ ಮಾಡೋಕ್ಕಾಗತ್ತೆ. ಇದು ನೋಡಿ ಇವಾಗಿನ ಹೊಸ ಕಾರ್ಗಳು, ಬೇರೆ ಬೇರೆ ಥರ ಮಾಡಲ್ಸ್. ಫ್ರೆಂಡ್ಸ್ ನನ್ನ ಬ್ಯಾಗ್ ಎಷ್ಟು ವೆಯ್ಟ್ ಇತ್ತು ಅಂತ ಅವಳಿಗೆ ಕೊಟ್ಟಿದ್ದೀನಿ, ಆ ಪಾಪ ಹಾಕ್ಕೊಳ್ತವಳೆ. ನಡೀರಿ ಹೋಗಿ ಬೇರೆ ನೋಡೋಣ. ಇದೆಲ್ಲ ನೋಡಿದ್ವಿ ಅವಾಗೆ. ಇದೆಲ್ಲ ನೋಡಿಕೊಂಡು ತಿರ್ಗಾ ಕ್ಯಾಂಟೀನ್ಗೆ ಹಿಂಗೆ ಸ್ಟ್ರೈಟ್ ಹೋದರೆ ಕ್ಯಾಂಟೀನ್ ಸಿಗುತ್ತೆ. ಓಕೆನಾ? ಇಲ್ಲಿ ನೋಡಿ ನನ್ನ ಜೊತೆ ನನ್ನ ಫ್ರೆಂಡ್ ಮತ್ತು ನನ್ನನ್ನೇ ಜಾಸ್ತಿ ತೋರಿಸ್ತಿದ್ಯಾ ನಿನ್ನ ವ್ಲಾಗಲ್ಲೆಲ್ಲ. ನೀನೇ ತಾನೇ ಜೊತೆಗೆ ಜಾಸ್ತಿ ಸಿಗ್ತಾ ಇದೆಯಾ, ಹಂಗಾಗಿ ಅವಳು ನೋಡಿ ಹೆಂಗೆ ಹೇಳ್ತಾಳೆ, ನನ್ನನ್ನು ಜಾಸ್ತಿ ತೋರಿಸಿದ್ದೆ. ಅವಳೇ ನನ್ನ ಜೊತೆಗೆ ಜಾಸ್ತಿ ಬರ್ತಾರೆ, ಬೇರೆ ಯಾರನ್ನೂ ತೋರಿಸ್ತಿಲ್ಲ ಗೈಸ್, ನನ್ನನ್ನು ಮಾತ್ರ ತೋರಿಸ್ತಿದ್ದಾಳೆ. ಹಾಂ ಚೆನ್ನಾಗಿ ರೆಡಿ ಆಗಿದ್ದೀನಿ. ಹೌದೌದು, ಔಟ್ಫಿಟ್ ಚೆನ್ನಾಗಿದೆ, ಚೆನ್ನಾಗಿ ರೆಡಿ ಆಗೋಳೆ ಪಾಪ. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಏನು ನಮಗೆ ವೆಹಿಕಲ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಗರ್ಲ್ಸ್ ಇಲ್ಲದೆ ಇದ್ರೂ ಇದೇನಿಗೆ ಯೂಸು ಅನ್ನೋದೆಲ್ಲ ಹೇಳಬೇಕು ನೀನು. ಹಾಂ ಹೇಳ್ತೀನಿ. ನೆಕ್ಸ್ಟ್ ಹಿಂಗೆ ಎಲ್ಲ ಎಕ್ಸ್ಪೋಸ್ ಮಾಡೋದಾದರೆ ವ್ಲಾಗ್ಸ್ ಮಾಡ್ತಾ ಈಗ ಸ್ಟಾರ್ಟಿಂಗ್ ಅಲ್ವಾ ನಾನು, ಪಾಪ ಏನು ಗೊತ್ತು ನನಗೆ. ನೋಡಿ ವಾಪಸ್ ಕ್ಯಾಂಟೀನ್ ರೂಟ್. ಬಾ ನೋಡಿ ಕೈ ಹಿಡ್ಕೊಂಡು ಹೋಗೋಣ ಕ್ಯಾಂಟೀನ್. ಹುಷಾರು, ಎಡು ಬಿಡ್ಲು ಹಂಗೆ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಸ್ವಲ್ಪ ಜನ ಹೋಗ್ತಾ ಇದ್ದಾರೆ. ಏನು ಗೊತ್ತಾ, ನಮ್ಮ ಟೀಚರ್ಸ್ ಕೂಡ ಇಲ್ಲಿ ಬಂದವ್ರೆ ಎಕ್ಸ್ಪೋಗೆ, ಅದಕ್ಕೆ ನಮ್ಮನ್ನು ಕಳಿಸಿದ್ದವರು. ನನಗೆ ಇಲ್ಲೊಂದು ಆಶ್ಚರ್ಯ ಅನಿಸಿದಂದರೆ, ಇಲ್ಲಿ ನ್ಯೂಸ್ಗಂತಲೇ ಒಂದು LED TV ಇಟ್ಬಿಟ್ಟಿದ್ದಾರೆ, ಅದರಲ್ಲಿ ಎಲ್ಲ ನೋಡ್ಬೋದು. ಹಾಗೆ ಅಯ್ಯೋ ಇವಾಗ ಇಲ್ಲಿ ಊಟ ಮಾಡೋದಂದರೆ ಹೇಗೆ, ಎಲ್ಲ ನಿಂತ್ಕೊಂಡು ತಿಂತವ್ರೆ. ನಾವು ಇದೆಲ್ಲ ತೋರಿಸ್ದೆ ಅವಾಗೇನೆ, ಜನರು ನೋಡ್ತಾರೆ ಸಾಕು. ನೋಡಿ ಇದೆಲ್ಲ ಕೊನೆಗೂ ಅಂತೂ ಇಂತೂ ಜಾಗ ಸಿಕ್ತು, ಕೂತ್ಕೊಂಡಿದ್ದೀವಿ ನೋಡಿ. ಇಲ್ಲೇ ಸರ್ಕಲ್ ಮಾಡಿ ಕೂತ್ಕೊಂಡು ತಿನ್ನೋಣ. ಯಾರು ಏನು ಅಂತಾರೋ ನೋಡ್ತಾರೋ ಗೊತ್ತಿಲ್ಲ. ಊಟ ಮಾಡಿಬಿಟ್ಟು ಮುಂದಿನ ಕೆಲಸ. ನೋಡಿ ಎಲ್ಲ ಕೂತಿದ್ದಾರೆ, ಊಟ ಮಾಡ್ಬೇಕು. ಈಗ ನಾನು ಕೂಡ ಕೂತ್ಕೊಳ್ತೀನಿ. ನನಗೂ ಸ್ವಲ್ಪ ಜಾಗ ಬಿಡಿ ಗರ್ಲ್ಸ್, ಜಾಗ ಬಿಡಿ ಸ್ವಲ್ಪ. ಶಿವಾನಿ ಊಟ ಮಾಡ್ತಾ ಇದ್ದೀವಿ. ಊಟ ಮುಗಿದ್ಮೇಲೆ ಸಿಗ್ತೀನಿ.
ನೋಡಿ ಇದನ್ನ ತೊಗೊಂಡಿರೋದು ನೋಡಿ ತಿರ್ಗಾ ಬಟರ್ ಮಿಲ್ಕ್ 20 rupees. ಅದು 25 ಐಸ್ ಕ್ರೀಮು, ಇದು ಬಟರ್ ಮಿಲ್ಕ್ 20. ಗಾಯ್ಸ್ ಏನು ಗೊತ್ತಾ, ನನಗಿನ ಚೆನ್ನಾಗಿ ಇವ್ರು ವೀಡಿಯೋಸ್ಗಳನ್ನ ಚೆನ್ನಾಗಿ ಮಾಡ್ತಾರೆ, ನನಗಿನ ಚೆನ್ನಾಗಿ ಇವ್ರು ಚೆನ್ನಾಗಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಅವಾಗೆ ತಗೊಂಡಿದ್ದು ಐಸ್ ಕ್ರೀಮ್ನ ಪ್ಯಾಕ್ ಓಪನ್ ಮಾಡ್ತಾ ಇದ್ದಾಳೆ. ಶೇಪ್ ನೋಡಿ, ಶೇಪ್ ಮ್ಯಾಂಗೋ ವಾಟೆ ಥರ ಇದೆ ಶೇಪ್. ಓ ಆಯಿತು. ಡಸ್ಟ್ಬಿನ್ಗೆ ಹಾಕಬೇಕು.